ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವರಿದ್ದಾರಲ್ಲ, ಪಾಪ ಅವರು ಇವಾಗ ಇಳಿ ಪ್ರಾಯದಲ್ಲಿದ್ದಾರೆ. ನಾನು ಕೂಡ ಒಂದು ಕೈ ನೋಡೇ ಬಿಡಬೇಕು, ಕರ್ನಾಟಕ ರಾಜ್ಯದ CM ಗಾದಿಯ ಮೇಲೆ ಕೂತ್ಕೊಂಡು ಅದನ್ನು ಅನುಭವಿಸಲೇ ಬಿಡಬೇಕು. 1999ನೇ ಇಸ್ವಿಯಲ್ಲಿ SM ಕೃಷ್ಣ ಅವರು ನನಗೆ ಸಿಗಬೇಕಾಗಿದ್ದ ಅವಕಾಶವನ್ನು ವಂಚಿಸಿ ಮುಖ್ಯಮಂತ್ರಿ ಆದರು. ಜಾತಿಯ ವಿಚಾರವನ್ನು ಇಟ್ಕೊಂಡು ರಾಜಕಾರಣ ಮಾಡೋದ್ರಲ್ಲಿ ಯಾವುದಾದ್ರೂ ಪಕ್ಷ ಮುನ್ನೆಲೆಯಲ್ಲಿದ್ದರೆ ಅದು ಏಕಮೇವ ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಎಲ್ಲಿ ಬೇಕಾದ್ರೂ ಘಂಟಾಘೋಷವಾಗಿ ಹೇಳ್ಬೋದು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಇಳಿ ವಯಸ್ಸಿನಲ್ಲಿ ಖರ್ಗೆ ಸಾಹೇಬರು CM ಆಗ್ತಾರ ಅಂತ ಒಂದು ಆಸೆ ಅವರಲ್ಲಿ ಮತ್ತೆ ಚಿಗುರೊಡೆದಿದೆಯಾ? ಹೌದು ಸ್ನೇಹಿತರೆ, ನಾನಿವತ್ತು ಯಾಕೆ ನಿಮ್ಮ ಮುಂದೆ ಈ ರೀತಿಯಾಗಿ ವಿಷಯವನ್ನು ಮುಂದೆ ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಹೈಕಮಾಂಡು ಒಂದು ಸಚಿತ್ರಣವನ್ನು KPCCಗೆ ರವಾನೆ ಮಾಡಿದೆ. ಅದ್ರ ಮುಖಾಂತರ ಏನಂತ ಸಂದೇಶ ಕೊಟ್ಟಿದೆ ಅಂದರೆ, CM ಅವರು DCM ಅವರು ಇಬ್ಬರೂ ಡೆಲ್ಲಿಗೆ ಹೋಗಿ ಬಂದ್ರಲ್ಲ, ಅಲ್ಲಿ KC ವೇಣುಗೋಪಾಲ್ ಅವರನ್ನಿರ್ಬೋದು, ಸುರ್ಜೇವಾಲಾ ಅವರನ್ನಿರ್ಬೋದು ಭೇಟಿ ಮಾಡಿಬಿಟ್ಟು ಬಂದರು. ಮತ್ತು OBCದು ಒಂದು ರಾಷ್ಟ್ರಮಟ್ಟದ ಒಂದು ಸಮ್ಮೇಳನ ನಡೀತಲ್ಲ, ಅದರಲ್ಲಿ ಭಾಗವಹಿಸಿ ಬಂದರು. ಅದು ಮೇಲ್ನೋಟಕ್ಕೆ OBC ಸಮ್ಮೇಳನ ಆದರೂ ಕೂಡ CM ಅವರು DCM ಅವರು ಇಬ್ಬರೂ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು ಮೇಲ್ನೋಟಕ್ಕೆ ಸರಿ ಅಂತ ಕಂಡು ಬಂದರು. ಆದರೆ ಹಿಂದೆ ಇರತಕ್ಕಂಥ ಒಂದು ಪ್ರಕ್ರಿಯೆ ಏನು ಅಂತೇಳಿದ್ರೆ, ಈ CM ಗಾದಿಯ ಗುದ್ದಾಟ ಮತ್ತು MLCಯ ಒಂದು ನಾಮನಿರ್ದೇಶನ ಮಾಡ್ತಕ್ಕಂಥದ್ದು, ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ಇದು ಮಾಡ್ತಕ್ಕಂಥದ್ದು, ಸಚಿವ ಸಂಪುಟದ ಪುನರ್ರಚನೆ ಮಾಡ್ತಕ್ಕಂಥದ್ದು ಎಲ್ಲ ವಿಷಯಗಳು ಅಡಗಿದೆ. ಆದರೆ ನಾವು ಇದನ್ನೆಲ್ಲನೂ ಓರೆ ಹಚ್ಚಿ ನೋಡುವಾಗ ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವರಿದ್ದಾರಲ್ಲ, ಪಾಪ ಅವರು ಇವಾಗ ಇಳಿ ಪ್ರಾಯದಲ್ಲಿದ್ದಾರೆ. ಹತ್ರ 80 ಕ್ರಾಸ್ ಆಗೋಗಿದೆ ಅವ್ರದ್ದು ವಯಸ್ಸು. ಆದರೆ ಅವ್ರಿಗೆ CM ಆಗುವಂತಹ ಆಸೆ, ಮುಖ್ಯಮಂತ್ರಿ ಆಗುವಂತಹ ಆಸೆ ಇನ್ನೂ ಬತ್ತಿದ ಹಾಗೆ ಕಾಣ್ತಾ ಇಲ್ಲ. ಈ ಇಳಿ ಪ್ರಾಯದಲ್ಲೂ ಕೂಡ ಅವರು ಎಂಥ ಹುಮ್ಮಸ್ಸನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾನು ಕೂಡ ಒಂದು ಕೈ ನೋಡೇ ಬಿಡಬೇಕು, ಕರ್ನಾಟಕ ರಾಜ್ಯದ CM ಗಾದಿಯ ಮೇಲೆ ಕೂತ್ಕೊಂಡು ಅದನ್ನು ಅನುಭವಿಸಲೇ ಬಿಡಬೇಕು ಅನ್ನುವಂತಹ ಒಂದು ಆಸೆ ಅವರಲ್ಲಿ ಚಿಗುರೊಡ್ದಂಗೆ ಕಾಣ್ತಾ ಇದೆ. ಯಾಕೆಂದರೆ ನಮ್ಮ ಹಳ್ಳಿ ಕಡೆಗಳಿಗೆಲ್ಲ ಮಾತನಾಡ್ಕೊತಾರೆ, ಕಲಿಯುಗ ಅಂತ್ಯವಾಗುವಾಗ ನಾವು ಮನೇಲಿ ಇಟ್ಟಿರ್ತೀವಲ್ಲ ಒನಕೆ, ಅದು ಕೂಡ ಚಿಗುರೊಡೆಯುತ್ತೆ ಅಂತ. ಹಂಗಾಗಿ ಮಲ್ಲಿಕಾರ್ಜುನ್ ಮುತ್ಯ ಅವ್ರಿಗೆ ಇಳಿ ಪ್ರಾಯದಲ್ಲಿ ತಾವು CM ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಮತ್ತೆ ಮುನ್ನೆಲೆಗೆ ಬಂದ್ಬಿಟ್ಟಿದೆ. ಹಾಗಾಗಿ ನಾವಿಲ್ಲಿ ನೋಡಬೇಕು. ಹಾಗಾಗಿ ಯಾವಾಗ ನಮ್ಮ ಖರ್ಗೆ ಸಾಹೇಬರು ಈ ಥರ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ರೋ, ನೋಡ್ರಪ್ಪ ಇವಾಗ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ದಲಿತ CMನ ವಿಚಾರ ಮುನ್ನೆಲೆಗೆ ಬಂದ್ಬಿಡ್ತು. ಹಾಗಾಗಿ ಹೈಕಮಾಂಡ್ ಏನಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ, ಈಗ OBCಯ ಒಂದು ಏನು ಸದಸ್ಯತ್ವವನ್ನು ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯನವ್ರಿಗೆ, ರಾಷ್ಟ್ರ ಮಟ್ಟದಲ್ಲಿ ಅವರು ಅದನ್ನು ಪ್ರತಿಬಿಂಬಿಸಬೇಕು. ರಾಷ್ಟ್ರ ಮಟ್ಟದಲ್ಲಿ OBC ಅಹಿಂದ ಇದೆಲ್ಲ ಏನಿದೆಯಲ್ಲ ಅದನ್ನು ಮುನ್ನಡೆಸಬೇಕು ಅಂತ ಹೇಳುವಂಥ ವಿಚಾರವನ್ನು ಹೈಕಮಾಂಡು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಂಗಾಗಿ ಇದರ ನೇತೃತ್ವವನ್ನು, ಮುಖ್ಯ ನೇತೃತ್ವವನ್ನು ಸಿದ್ದರಾಮಯ್ಯನವರೇ ತಗೋಬೇಕಂತೆ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರನ್ನು ಒಂದು ಗೌರವಪೂರ್ವಕವಾಗಿ CMನ ಗಾದಿಯಿಂದ ಪಕ್ಕಕ್ಕೆ ಸೆಳಿಬೇಕು ಅಂತ ಹೇಳಿದ್ರೆ ಈ ವಿಚಾರವನ್ನು ಹೈಕಮಾಂಡ್ ಅವರು ತೇಲಿ ಬಿಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದಕ್ಕೆ ಇನ್ನೊಂದು ತೇಪೆಯನ್ನು ಕೂಡ ಹೈಕಮಾಂಡ್ ಹಚ್ಬಿಟ್ಟಿದೆ. ಅದೇನೆಂದರೆ, ಇಂಡೀ ಮೈತ್ರಿಕೂಟದಲ್ಲಿರೋರಿಗೆಲ್ಲ CM ಅವರೇ ಇದನ್ನು ಮುನ್ನಡೆಸಬೇಕು ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತ ಆಗ್ಬಿಟ್ಟಿದೆ ಅಂತೆ. ಅಲ್ಲಿ ತೇಲ್ಬಿಟ್ಬಿಟ್ರು ಸಿದ್ದರಾಮಯ್ಯನವ್ರನ್ನ ಮೇಲಕ್ಕೆ. ಹಾಗಾಗಿ DCM ಅವ್ರದ್ದು ನೋಡುವಾಗ ಪಾಪ ಅವರು ತಾನು ಕೂಡ CM ಆಗಬೇಕು ಅಂತ ತುಂಬ ಆಕಾಂಕ್ಷೆ ಇಟ್ಕೊಂಡಿದ್ರು. ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ರಿಗೂ ಒಂದು ಮಾತನ್ನು ಹೇಳಿದರು, ಇದ್ರ ಬಗ್ಗೆ ಯಾರು ತುಟಿ ಬಿಚ್ಚಬಾರ್ದು, ಗಪ್ ಚಿಪ್ ಅಂತ ಹೇಳಿದರು. ಆದರೂ ಕೂಡ ಕಾಂಗ್ರೆಸ್ನ ನಾಯಕರು ಅಲ್ಲಿ ಇಲ್ಲಿ ಎಲ್ಲ ಹೇಳ್ಕೊಂಡೇ ತಿರುಗಾಡ್ತಿದ್ರು. ಆದರೆ ಈಗ ಸ್ವತಃ ಖರ್ಗೆ ಸಾಹೇಬ್ರೇ ನಿಜವಾದ ಅಂಶವನ್ನು ಸಮಾಜದ ಮುಂದೆ ತೆಗೆದಿಟ್ಬಿಟ್ಟಿದ್ದಾರೆ. ಅದು ಏನಪ್ಪ ಅಂತ ಹೇಳಿದ್ರೆ, ಹೇಳಿ ಕೇಳಿ ನಿನ್ನೆ ಯಾವುದೋ ವಿಜಯಪುರದ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾ ಈ ರೀತಿಯಾಗಿ ತಮ್ಮ ಒಂದು ನೋವನ್ನು ಹೊರಗಡೆ ಹಾಕಿರೋದು, ತಮ್ಮ ಸಂಕಟ ಬೇಗುದಿ ಗಡಿಬಿಡಿ ಹೊಟ್ಟೆಯಲ್ಲಿರೋದನ್ನು ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ. ಅದು ಏನಪ್ಪ ಅಂತ ಹೇಳಿದ್ರೆ, 1999ನೇ ಇಸ್ವಿಯಲ್ಲಿ ನಾನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಬರೋದಕ್ಕೆ ತುಂಬ ಶ್ರಮವನ್ನು ವಹಿಸಿದ್ದೆ. ಆದರೆ ಚುನಾವಣೆ 4 ತಿಂಗಳು ಇರುವ ಮುಂಚೆ
SM ಕೃಷ್ಣ ಅವ್ರು ಬಂದ್ಬಿಟ್ಟು KPCC ಅಧ್ಯಕ್ಷ ಸ್ಥಾನದ ಮೇಲೆ ಕೂತ್ಕೊಬಿಟ್ರು, ಅವರೇ ಮುಖ್ಯಮಂತ್ರಿ ಆಗ್ಬಿಟ್ರು. ಹಾಗಾಗಿ ನನಗೆ CM ಆಗುವಂತಹ ಅವಕಾಶ ಕೈತಪ್ಪಿ ಹೊರಟೋಯ್ತು. ಆದರೆ ನಾನು CM ಆಗಬೇಕು ಅನ್ನೋ ಆಸೆ ಇತ್ತಲ್ಲ, ಅದು ಮನಸ್ಸೊಳಗಡೆ ಹಾಗೇ ಮರಗೊಟ್ಕೊಂಡು ಕೂತ್ಕೊಬಿಟ್ಟಿತ್ತು. ಹಾಗಾಗಿ ಈ ಮುಪ್ಪಿನ ವಯಸ್ಸಿನಲ್ಲೂ ಕೂಡ ನಾನಿವಾಗ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರಲ್ವಾ, ಅವರಂಥ ದುರೀಣರು ಅವರು, ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಅವರು ದುರೀಣರೇ. ಯಾಕೆ ಅಂತ ಹೇಳಿದ್ರೆ, ಒಂದು ಬಡ ಕುಟುಂಬದಿಂದ ಬಂದು ಇವತ್ತು ಅದರಲ್ಲೂ ಹೈಕಮಾಂಡ್ ಅಂತ ಹೇಳುವಂಥ ಇಟಲಿ ಮಾತೆಯ ಒಂದು ಕೃಪೆಯನ್ನು ಸಂಪಾದನೆ ಮಾಡಿಕೊಂಡು AICC ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡು ಹೈಕಮಾಂಡ್ ಆಗಬೇಕು ಅಂತಂದರೆ ಅದೇನು ಸಾಮಾನ್ಯದ ಸಂಗತಿ ಅಲ್ಲ. ಹಾಗಾಗಿ ಅವರು ದುರೀಣ್ರೆ ಕಾಂಗ್ರೆಸ್ನ ವಿಷಯಕ್ಕೆ ಬರುವಾಗ. ಆದರೆ CM ಗಾದಿ ಇದೆಯಲ್ಲ, ಅದರ ವಿಷಯಕ್ಕೆ ಬರುವಾಗ ಪಾಪ ಅವರನ್ನೆಲ್ಲೋ ಒಂದು ಪಕ್ಕಕ್ಕೆ ಬದಿಗೆ ಸೇರಿಸಲಾಗಿದೆ ಅನ್ನುವಂಥ ನೋವನ್ನು ಅವರು ಅವಲೋತ್ಕೊಂಡಿದ್ದಾರೆ. ಹಾಗಾಗಿ ನಾವಿಲ್ಲಿ ರಾಜಕೀಯದಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ. ಎಂತೆಂಥ ದಾಳಗಳು ರಾಜಕೀಯದ ಚದುರಂಗದ ಆಟದಲ್ಲಿ ಯಾವಾಗ ಯಾವ ಹೊತ್ತಲ್ಲಿ ಹೆಂಗೆ ಬೇಕೋ ಉರುಳ್ತವೆ ಅನ್ನೋದಕ್ಕೆ ಈ ಘಟನೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ. ಹಾಗಾಗಿ ನೋಡಿ, ನಾವು ಇದನ್ನು ಒಂದಕ್ಕೊಂದನ್ನು ಲಿಂಕ್ ಮಾಡಿ ನೋಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರು ಏನಂತ ಒಂದು ವಾದವನ್ನು ಮುಂದಿಟ್ಟಿದ್ದಾರೆ ಅಂತ ಹೇಳಿದ್ರೆ, 1999ನೇ ಇಸ್ವಿಯಲ್ಲಿ SM ಕೃಷ್ಣ ಅವರು ನನಗೆ ಸಿಗಬೇಕಾಗಿದ್ದ ಅವಕಾಶವನ್ನು ವಂಚಿಸಿ ಮುಖ್ಯಮಂತ್ರಿ ಆದರು ಅನ್ನುವಂಥ ನೋವನ್ನು ವ್ಯಕ್ತಪಡಿಸಿದಾರಲ್ಲ. SM ಕೃಷ್ಣ ಅವರು ಹೇಳಿ ಕೇಳಿ ಗೌಡ ಕಮ್ಯುನಿಟಿಯವರು. ಯಾಕೆ ಅಂತ ಹೇಳಿದ್ರೆ, ನಮಗೆ SM ಕೃಷ್ಣ ಅವರಿರಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿರಲಿ, ಸಿದ್ದರಾಮಯ್ಯನವರಿರಲಿ, ನಾವು ಇವ್ರನ್ನ ನೋಡೋದು ನಾಯಕರು, ನಮ್ಮನ್ನು ಮುನ್ನಡೆಸ್ತಕ್ಕಂಥ ನಾಯಕರು ಅಂತ. ಆದರೆ ಈ ನಾಯಕರ ಮನಸ್ಸಿನಲ್ಲಿ ಮರುಗೊಟ್ಟಿರುವ ವಿಚಾರ ಏನು ಅಂತ ಹೇಳಿದ್ರೆ, ಜಾತಿಯ ವಿಚಾರವನ್ನು ಇಟ್ಕೊಂಡು ರಾಜಕಾರಣ ಮಾಡೋದ್ರಲ್ಲಿ ಯಾವುದಾದ್ರೂ ಪಕ್ಷ ಮುನ್ನೆಲೆಯಲ್ಲಿದ್ದರೆ ಅದು ಏಕಮೇವ ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಎಲ್ಲಿ ಬೇಕಾದ್ರೂ ಘಂಟಾಘೋಷವಾಗಿ ಹೇಳ್ಬೋದು. ಹಾಗಾಗಿ 99ನೇ ಇಸ್ವಿಯಲ್ಲಿ ತನಗೆ ಮುಖ್ಯಮಂತ್ರಿಯ ಗಾದಿ ತಪ್ಪೋಗಿದ್ದು ಗೌಡ ಕಮ್ಯುನಿಟಿಯಿಂದ ಅನ್ನೋವಂಥ ವಿಷಯವನ್ನು ಎತ್ತಿದ್ದಾರೆ ಇವಾಗ. ಹಾಗಾಗಿ DCM ಇದಾರಲ್ಲ ನಮ್ಮ ಇವಾಗ ಶಿವಕುಮಾರ್ ಅವರು ಕೂಡ ಅದೇ ಸಮುದಾಯದಿಂದ ಬರ್ತಾರೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದ್ರ ಮುಖಾಂತರ DCM ಅವರು ಧ್ವನಿ ಎತ್ತದೇ ಇದ್ದಂಗೆ ಮಾಡಿದ್ದಾರೆ. ಹಾಗಾಗಿ ಈಗ ದಲಿತ CMನ ಕೂಗು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇದಲ್ಲದೆ ಹೈಕಮಾಂಡ್ ಏನು ಹೇಳಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರಿಗೆ ಇವಾಗ OBCಯ ಒಂದು ಸದಸ್ಯತ್ವವನ್ನು ಕೊಟ್ಟಿದ್ದಾರಲ್ಲ ರಾಷ್ಟ್ರಮಟ್ಟದಲ್ಲಿ, ಅದು ಏನಕ್ಕೆ ಅಂತ ಹೇಳಿದ್ರೆ, ಬಿಹಾರದಲ್ಲಿ 65% ಮತಗಳು ಅಹಿಂದಾದೇ ಇರತಕ್ಕಂಥದ್ದು. ಹಾಗಾಗಿ DCM ಅವರನ್ನು ಏನಾದರೂ ಇವಾಗ ಮುಖ್ಯಮಂತ್ರಿ ಗಾದಿಯಿಂದ ಪಕ್ಕಕ್ಕೆ ಸರಿಸ್ಬಿಟ್ರೆ ಬಿಹಾರದ ಚುನಾವಣೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅನ್ನುವಂಥ ಒಂದು ಸ್ಪಷ್ಟವಾದ ಅನುಮಾನ ಕಾಂಗ್ರೆಸ್ನ ಹೈಕಮಾಂಡು ಮತ್ತು ಅದರ ಹಿಂದೆ ಇರತಕ್ಕಂಥ ತೆರೆಯ ಹಿಂದೆ ಇರತಕ್ಕಂಥ ಹೈಕಮಾಂಡ್, ಎರಡೂ ಹೈಕಮಾಂಡ್ಗಳಿಗೂ ಗೊತ್ತಾಗ್ಬಿಟ್ಟಿದೆ, ಮನವರಿಕೆ ಆಗ್ಬಿಟ್ಟಿದೆ. ಹಾಗಾಗಿ ಈ ಸೆಪ್ಟೆಂಬರು ಅಕ್ಟೋಬರ್ ಕ್ರಾಂತಿ ಎಲ್ಲ ಏನಿದೆಯಲ್ಲ ಅದನ್ನು ಪಾಸ್ ಮಾಡಿಬಿಡೋಣ, ಆಪರೇಷನ್ ಸಿಂಧೂರ ಥರ ಪಾಸ್ ಮಾಡಿಬಿಡೋಣ, ಅಕ್ಟೋಬರು ನವಂಬರ್ ಮೇಲೆ ಬೇಕಾದ್ರೆ ಮತ್ತೆ ಪ್ಲೇ ಮಾಡೋಣ ಅನ್ನುವಂಥ ಒಂದು ಅನಿಸಿಕೆಯನ್ನು ಹೈಕಮಾಂಡು ಸುಸ್ಪಷ್ಟವಾಗಿ ಎಲ್ಲ ರಾಜಕೀಯ ನಾಯಕರಿಗೂ, ರಾಜಣ್ಣ ಅವರು ಹೇಳುವಂತಹ ಎಲ್ಲ ಪವರ್ ಸೆಂಟ್ರ್ಗಳಿಗೂ ರವಾನೆ ಮಾಡಿರೋದು. ಅದನ್ನೆಲ್ಲ ರವಾನೆ ಆದಮೇಲೆ ಈ ಸಂದೇಶ ಯಾವಾಗ ತಲುಪಿಬಿಡ್ತೋ ಆವಾಗ ನಮ್ಮ ಮುತ್ಯ ಅವರು ತಾನು CM ಆಗಬೇಕು ಅಂತ ಆಸೆ ನನ್ನ ಮನಸ್ಸಲ್ಲಿ ಇನ್ನೂ ಮರುಗಟ್ಟಿದೆ, ಎಪ್ಪುಗಟ್ಕೊಂಡು ಕೂತಿದೆ ಅನ್ನುವಂಥ ಆಸೆಯನ್ನು ತೇಲ್ಬಿಟ್ಬಿಟ್ರು. ಇದನ್ನು ಕಂಡಂಥ DCM ಅವರು ಏನು ಮಾಡೋಕ್ಕಾಗಬೇಕು ಅನ್ನೋದನ್ನು ತೋಚದಿರ ಹಾಸನದಲ್ಲಿರುವಂಥ ಮಠಮಾನ್ಯಗಳಿರ್ಬೋದು, ದೇವಾಲಯಗಳಿರ್ಬೋದು, ಎಲ್ಲವನ್ನು ರೌಂಡ್ ಮಾಡಿಕೊಂಡು ಟೆಂಪಲ್ ರನ್ ಮಾಡಿಕೊಂಡು ತಮ್ಮ ಒಂದು ಅಳಲನ್ನು ಯಾರ ಮುಂದೆನೂ ಹೇಳ್ಕೊಳಕ್ಕಾಗ್ದಂಗೆ, ತಮ್ಮ ಗಡಿಬಿಡಿಯನ್ನು ತಮ್ಮ ಹೊಟ್ಟೆಯಲ್ಲೂ ಇಟ್ಕೊಳಕ್ಕಾಗ್ದಂಗೆ ನಾನು ಪ್ರಾರ್ಥನೆಗೆ ಮೊರೆ ಹೋಗ್ತೀನಿ, ಪ್ರಾರ್ಥನೆಯ ಫಲವನ್ನು ಅನುಭವಿಸ್ತೀನಿ ಅಂತ ಹೇಳುವಂಥ ವಿಷಯವನ್ನು ಮುಂದೆ ಇಟ್ಟಿದ್ದಾರೆ DCM ಅವರು. ಅಂದರೆ DCM ಅವರ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಮಾನವನ ಪ್ರಯತ್ನದಲ್ಲಿ ಯಾವುದೇ ವಿಧವಾದ ಫಲವಿಲ್ಲ, ದೈವಾನುಗ್ರಹವು ಇದ್ದಾಗ ಮಾತ್ರ ನಾನು CM ಆಗ್ಬೋದು ಅನ್ನೋದು ಅವ್ರಿಗೆ ಖಂಡಿತವಾಗಿ ಅರ್ಥ ಆಗಿದೆ. ಹಾಗಾಗಿನೇ ಅವರು ನಿರಂತರವಾಗಿ ಟೆಂಪಲ್ ರನ್ನನ್ನು ಮಾಡ್ತಾ ಇರೋದು. ಈ ಒಂದು ಸನ್ನಿವೇಶವನ್ನು ಎನ್ಕ್ಯಾಶ್ ಮಾಡ್ಕೋಬೇಕು ಅಂತ ಹೇಳುವಂಥ ಮಲ್ಲಿಕಾರ್ಜುನ್ ಮುತ್ಯ ಅವರು ಹೆಂಗಾದರೂ ಮಾಡಿ ನಾನಿವಾಗ ಹೈಕಮಾಂಡ್ ಅಲ್ಲದೆ ಇರೋ ಹೈಕಮಾಂಡು ನನ್ನ ಪವರನ್ನು ನಾನು ಶೋ ಮಾಡಲೇಬೇಕು, ಹೆಂಗಾದರೂ ಮಾಡಿ ಗದ್ದಿಗೆಯ ಗುದ್ದಾಟವನ್ನು
ಅಕ್ಟೋಬರ್ ನವಂಬರ್ವರೆಗೂ ಮುಂದಕ್ಕೆ ಹಾಕ್ಬಿಟ್ರೆ ಆಮೇಲಿಂದ ನಾನು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1999ನೇ ಇಸ್ವಿಯ ಸಿ ಎಂ ಗಾದಿಯ ಒಂದು ಏನು ಇದು ವಂಚಿತರಾಗಿದ್ದರು ಆ ದಾಳವನ್ನು ತಗೊಂಬಂದು ಇವಾಗ ಉರುಳಿಸೋದ್ರ ಮುಖಾಂತರ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಬಿಟ್ರು. ನಾನು ಸಿ ಎಂ ಆಗೋವಂಥ ಆಸೆ ಇನ್ನೂ ನನ್ನಲ್ಲಿ ಮರುಗಟ್ಟಿದೆ, ಹಾಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಇಟಲಿ ಮಾತೆಯ ಮುಂದೆ ಒಂದು ವಿನಂತಿಯನ್ನು ಪರೋಕ್ಷವಾಗಿ ಇಡೋದ್ರ ಮುಖಾಂತರ ಕರ್ನಾಟಕದಲ್ಲಿರುವಂಥ ನಮ್ಮ 7 ಕೋಟಿ ಜನತೆಗೂ ಕೂಡ ನಾನು ಸಿ ಎಂ ಆಗಬೇಕು, ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳುವಂಥ ವಿಷಯವನ್ನು ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಮಲ್ಲಿಕಾರ್ಜುನ್ ಮುತ್ಯ ಅವರು ಕೂಡ ಒಂದು ರೀತಿಯಲ್ಲಿ ಒಂದು ಪಕ್ಷದಲ್ಲಿ ಈ ಒಂದು ನಿರ್ದಿಷ್ಟ ಸಮಯದಲ್ಲಿ ಸಿ ಎಂ ಗಾದಿ ಮೇಲೆ ಕೂತ್ಕೊಂಡ್ಬಿಟ್ಟು ಅವರ ಆಸೆಯನ್ನು ತೀರಿಸ್ಕೊಂಬಿಡ್ಲಿ ಅಂತ ಹೇಳುವಂತಹ ಒಂದು ಹಿತವಚನವನ್ನು ಹೇಳುವುದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.